ಸಚಿವ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಳ್ಳು ನೀರು ಬಿಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದೂರೇ ದಾಖಲಾಗಲಿಲ್ಲ. ಈ ನಡುವೆ ಈ ಕೇಸನ್ನೇ ಕ್ಲೋಸ್ ಮಾಡುವಂತಹ ಪ್ರಕರಣಕ್ಕೆ ಹೋದ ಹೈಕಮಾಂಡ್ ಗಮನಕ್ಕೆ ತರಲು ಈಗ ಸಿಎಂ ಮುಂದಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಅನುಮತಿ ಕೊಟ್ಟರಷ್ಟೇ ಉನ್ನತ ಮಟ್ಟದ ತನಿಖೆಯನ್ನ ನಡೆಸೋದು. ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಪ್ರಾಥಮಿಕ ತನಿಖೆಯಷ್ಟೇ ನಡೆಸಿ ಪ್ರಕರಣವನ್ನ ಕೈಬಿಡುವಂತಹ ತಂತ್ರವನ್ನೇನಾದರೂ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಒಂದು ಪ್ರಾಥಮಿಕ ತನಿಖೆಯನ್ನ ವರದಿಯನ್ನ ಕೊಡಿ ಅಂತಷ್ಟೇ ಒಂದು ತನಿಖೆಗೆ ವಹಿಸಿದ್ದಾರೆ. ಹೈಕಮಾಂಡ್ಗೆ ಹನಿ ಟ್ರ್ಯಾಪ್ ಯತ್ನದ ಬೆಳವಣಿಗೆಗಳನ್ನ ವಿವರಿಸೋದಕ್ಕೆ ಸಿಎಂ ಇವತ್ತು ನಾಳೆ ಸಮಯವನ್ನು ನಿಗದಿಪಡಿಸಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಮುಂದುವರಿಯಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಹೈಕಮಾಂಡ್ ದೂರು ಕೊಡಿ ಅಂದ್ರೆ ದೂರು ಕೊಡೋದು, ದೂರು ಬೇಡ ಪ್ರಾಥಮಿಕ ತನಿಖೆ ಅಷ್ಟೇ ಆಗಲಿ, ಅದರ ವರದಿಯನ್ನಷ್ಟೇ ಪಡ್ಕೊಳ್ಳಿ, ಅದರಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರೆ ಅದರ ಅಣತಿಯಂತೆ ನಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ನಮಗೆ ಇಲ್ಲಿಯವರೆಗೂ ಗೊತ್ತಿದ್ದ ಪ್ರಕಾರವಾಗಿ ಹೈಕಮಾಂಡೇ ರಾಜಣ್ಣ ಅವರಿಗೆ ದೂರನ್ನ ಕೊಡಿ ಅಂದ್ರೂ ಕೂಡ ರಾಜಣ್ಣ ಅವರು ಯಾವ ಭಯದಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ದೂರು ಕೊಟ್ಟಿಲ್ಲ ಅಂತ. ಈಗ ನೋಡಿದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರಷ್ಟೇ ತನಿಖೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಾಳೆ ಈ ಒಂದು ಬೆಳವಣಿಗೆ ಆಗುತ್ತೆ ಅಂತ. ಇಲ್ಲಿವರೆಗೂ ಹಾಗಾದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ವಾ ಈ ಕೇಸ್ನಲ್ಲಿ? ದಿವ್ಯಾ, ಪ್ರಮುಖವಾಗಿ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರವಾಗಿ ಬೇರೆ ಬೇರೆ ರೀತಿಯ ಒಂದು ಅಡೆತಡೆಗಳು ಇರಬಹುದು ಅಂತಲೂ ಕೂಡ ಹೈಕಮಾಂಡ್ ಗರಂ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಪ್ರಸ್ತಾಪ ಮಾಡೋದಕ್ಕೂ ಮುಂಚೆನೇ ಇದನ್ನೆಲ್ಲವನ್ನೂ ಕೂಡ ಯೋಚನೆ ಮಾಡಬೇಕಾಯಿತು. ಹಾಗಾಗಿ ಯಾವುದಾದ್ರೂ ಒಂದು ದೂರಿನ ರೂಪದಲ್ಲಿ ಕೊಡಬೇಕು, ಅದಕ್ಕೆ ಇತಿಶ್ರೀ ಆಡಬೇಕು ಅಂತಲೂ ಕೂಡ ಹೈಕಮಾಂಡ್ ಹೇಳಿತ್ತು. ಅದರಂತೆ ರಾಜಣ್ಣ ಅವರು ಈ ಒಂದು ಮನವಿ ಮೇರೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅಂದರೆ ಪರಮೇಶ್ವರ್ ಅವರಿಗೆ ಇಲ್ಲಿ ತನಕ ಕೂಡ ಹನಿ ಟ್ರ್ಯಾಪ್ ವಿಚಾರವಾಗಿ ಯಾವುದೇ ರೀತಿಯ ದೂರನ್ನು ಪೊಲೀಸ್ ಠಾಣೆಗಾಗಲಿ ಮತ್ತು ಪೊಲೀಸ್ ಒಂದು ಮಹಾನಿರ್ದೇಶಕರಿಗಾಗಿ ಕೊಟ್ಟಿಲ್ಲ. ಕೇವಲ ಮನವಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಆ ಮನವಿ ಆಧಾರದ ಮೇಲೆ ಈ ಒಂದು CIDಯ ಒಂದು ಅಧಿಕಾರಿಗಳಿಗೆ ವಿಚಾರಣೆಯನ್ನು ನಡೆಸಿ ಪ್ರಾಥಮಿಕವಾಗಿ ನೀವು ವರದಿಯನ್ನು ಕೊಡಿ ಅಂತ ಅಷ್ಟೇ ಕೇಳಿರ್ತಕ್ಕಂಥದ್ದು. ಅಧಿಕೃತವಾಗಿ CID ತನಿಖೆಗಾಗಲಿ ಉನ್ನತ ಮಟ್ಟದ ತನಿಖೆಯಾಗಲಿ ವಹಿಸಿಲ್ಲ. ಅಂದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆಯಿಂದ ಪಾರ್ಟಿ ಇಂಟರ್ನಲ್ ಫೈಟ್ ದೊಡ್ಡ ಮಟ್ಟದಲ್ಲಿ ಇರುವಂಗೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಹೈಕಮಾಂಡ್ನ ಅನುಮತಿ ಇಲ್ಲದೆ ಆ ಒಂದು ಉನ್ನತ ಮಟ್ಟದ ತನಿಖೆಗೆ ವಹಿಸೋದಕ್ಕೆ ಬರೋದಿಲ್ಲ ಅನ್ನೋದು ಚರ್ಚೆಯೂ ಕೂಡ ನಡೆದಿರ್ತಕ್ಕಂಥದ್ದು. ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ವಿಚಾರದಲ್ಲಿ ಹೊರಗಡೆ ಇದ್ದಾರೆ. DK ಶಿವಕುಮಾರ್ ಆದರೆ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಅನುಮತಿಯನ್ನು ಪಡೆದೆ ಇದಕ್ಕೆ ಒಂದು ರೀತಿಯಲ್ಲಿ ತಾರ್ಕಿಕವಾಗಿ ಅಂತ್ಯವನ್ನು ಹಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ನಾಳೆ ಮಧ್ಯಾಹ್ನದ ನಂತರ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ವರದಿಯನ್ನು ಕೂಡ ಕೊಡೋರಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಏನಾದರೂ ಸೂಚನೆ ಕೊಟ್ಟಿದ್ರೆ ಈಗಾಗಲೇ ಏನು ಪ್ರಾಥಮಿಕ ತನಿಖೆ ನಡೀತಾ ಇತ್ತು ಆ ತನಿಖೆ ಆಧಾರದ ಮೇಲೆ ಅದನ್ನು ಕ್ಲೋಸ್ ಮಾಡ್ತಾರೆ. ಇಲ್ಲ ಇದನ್ನು ಬೇರೆ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡ್ ತನಿಖೆನೇ ಆಗಲಿ ಅಂತ ಹೇಳಿದ್ರೆ ಉನ್ನತ ಮಟ್ಟದ ತನಿಖೆಗೆ ವಹಿಸುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಎಳ್ಳು ನೀರನ್ನು ಬಿಡುವಂತಹ ಸಾಧ್ಯತೆ ಹೆಚ್ಚು ಅಂತ ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.